ಇವಳ ಮನೆ ಕಾಯಾಗೋಗ ಇದೊಂದ್ ಕಡೆ ಬಿಟ್ಬಿಟ್ಟು ಎಲ್ಲಾ ಕಡೆ ನೋಡ್ತಾಳೆ. ಎಲ್ಲ ನಾನು ಯಾರು ತಿಮ್ಮ, ಯಾಕೋ ಏನಾಯ್ತು? ಏಯ್, ಇದೇನಾ ಹುಡುಗಾಟ? ಬುದ್ಧಿಗಿದ್ದೆ ಆಯ್ತಾ ನಿಂಗೆ? ಯಾಕಿಂಗ್ ನೀರಲ್ಲಿ ಮಲ್ಕೊಂಡ್ಯಾ? ಹೊರಗಡೆ ಸೆಕೆ ಆಯ್ತಿತ್ತಲ್ಲ, ಅದಕ್ಕೆ ತಣ್ಣಗ್ ನೀರಲ್ಲಿ ಮನಗಿದ್ದೆ. ಹೌದಾ? ನಿನ್ನ ಮನೆ ಕಾಯಾಗೋಗ ಮೈಕೈ ಎಲ್ಲ ಉರಿತಾ ಇತ್ ಕಡೆ, ಅದಕ್ಕೆ ತಣ್ಣಗ್ ಮನಗಿದ್ದೆ. ಮೈಕೈ ಎಲ್ಲ ಉರಿತಾಯ್ತಾ? ಯಾಕೋ ತಿಮ್ಮ, ಏನಾಯ್ತು? ಅದು ಮೈಯಲ್ಲಿ ಕಾವು ಜಾಸ್ತಿ ಆಗ್ಬಿಟ್ಟು ಮೈಯೆಲ್ಲ ಉರಿತಾ ಇತ್ತು. ಉರಿತಾಯ್ತಾ? ಇರು, ತಣ್ಣಗ್ ಮಾಡ್ತೀನಿ. ಹೇಳ್ತೀನಿ ಏನಾಗ್ಬಿಡ್ತು ಅಂದ್ರೆ, ಬೆಳಿಗ್ಗೆ ಗೌರಿ ಶಿವನ್ ಬೆನ್ನುಚ್ತಾ ಇದ್ಲಾ, ನಾನು ಅಲ್ಲಿಗೆ ಹೋದ್ನ, ಅದ್ ನೋಡ್ಬಿಟ್ಟೆ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟೆ. ಆ ಕ್ವಾಪಕ್ಕೆ ಅವಳು ಕಡ್ಲೆ ಹಿಟ್ಟೊಳಗೆ ಖಾರದ ಪುಡಿ ಬೆರ್ಸ್ಬಿಟ್ಲು. ಅದನ್ನ ಸ್ನಾನ ಮಾಡ್ಬಿಟ್ಟು ಮೈಯೆಲ್ಲ ಉರಿ ಎತ್ಕೊಂಡ್ಬಿಡ್ತು, ತಣ್ಣಗಾಗ್ಲಿ ಅಂತಿದ್ರು ಒಳಗಿದ್ದೆ ಕಣೆ. ಏ, ಅದಕ್ ನೀನ್ ಯಾಕೆ ಕೂಕೋಬೇಕಾಗಿತ್ತು? ಮತ್ತೆ ಹಂಗೆ ಬಿಟ್ಬಿಡಕಾಯ್ತದ? ಗೌರಿ ಶಿವನ್ ಇಷ್ಟ ಪಡಕ್ಕಿಲ್ವಾ? ಅದಕ್ ಹಂಗೆ ಬಿಡಕ್ಕಾಗಿತ್ತು. ಹಂಗಂತೀಯ? ಹೌದು, ಮತ್ತೆ ಈಗ ನೀನ್ ನನ್ನನ್ನ ಇಷ್ಟಪಟ್ಟು ತಪ್ಕೊಳಕ್ ಬರಕ್ಕಿಲ್ವಾ? ತಿಮ್ಮ, ತಿಮ್ಮ, ಅಯ್ಯೋ ಬಿಡಲಿಲ್ಲ. ನೀನ್ ಪದ್ದಿ ಪದ್ದಿ ಅನ್ಕೊಂಡು ಜಪ ಮಾಡ್ಕೊಂಡೇ ಕೂತಿರು. ನೀರಲ್ಲೇ ತಣ್ಣಗಿರು, ಆಯ್ತಾ? ಅಯ್ಯ, ನಿನ್ನ ಮನೆ ಕಾಯಾಗೋಗ ಅಷ್ಟೇ ಉರಿತೈತೆ, ಇನ್ನೂ ಉರ್ಸ್ಬಿಟ್ಟು ಹೋಗ್ಬಿಟ್ಲು.